Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಓಡಾಡಿದ್ರಲ್ಲ ಚಪ್ಪನ್ ಇಂಚ್ ಸೀನಾ ಇದೆ ಅಂತ ಹೇಳ್ಕೊಂಡು ಓಡ್ತಾ ಇದ್ರಲ್ಲ, ಇಲ್ಲಿವರೆಗೂ ಯಾಕೆ ತೊಗೊಳಕ್ಕಾಗಿಲ್ಲ? ಮತ್ತೆ ಯಾಕೆ ಇವರ ವಿದೇಶಾಂಗ ನೀತಿ ಇಷ್ಟು ದುರ್ಬಲವಾಗುತ್ತಾ? ಅಥವಾ ಇವರು ಸ್ಟ್ರಾಂಗ್ ಲೀಡರ್ ಅಲ್ವಾ? ಇವರು ಬರೀ ವಾಟ್ಸ್ಯಾಪ್ನಲ್ಲಿ ಸ್ಟ್ರಾಂಗ್ ಲೀಡರು, ಫೇಸ್ಬುಕ್ನಲ್ಲಿ ಸ್ಟ್ರಾಂಗ್ ಲೀಡರಾ? 10 ವರ್ಷ ಇವ್ರದ್ದೇ ಇತ್ತಲ್ಲ, ಇವರೇ ಯಾಕೆ ಇವರು ಮಾಡಿಲ್ಲ? ಇದು ಅದಕ್ಕೆ 400 ಸೀಟ್ ಬೇಕಾ? ಆಮೇಲೆ ಚೈನಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಅಥವಾ ಯಾವುದೇ ಬೇರೆ ದೇಶ ಇರ್ಬೋದು, ನಮ್ಮ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವಂಗೆ ಮಾಡಿದ್ರೆ ಅಥವಾ ನಮ್ಮ ಭೂಮಿಯನ್ನು ಕಬಳಿಕೆ ಮಾಡಲಿಕ್ಕೆ ಹೋದರೆ ಅದು ಯಾರೂ ಸಹಿಸೋದಿಲ್ಲ. ಸಂಪೂರ್ಣವಾದಂಥ ಬೆಂಬಲ ಎಲ್ಲ ಪಕ್ಷದವರು ಕೊಡ್ತಾರೆ. ನೀವು ಯಾಕೆ ಮಾಡಿಲ್ಲ? ಇವಾಗೇನಕ್ಕೆ ನೆನ್ಪು ಬಂತಿದ್ದು? ಅದಕ್ಕೆ 400 ಸೀಟ್ ಬೇಕಾ ನಿಮಗೆ? ನಿಮ್ಗೆ 200 ಸೀಟ್ ಇದ್ರೂ 100 ಸೀಟ್ ಇದ್ರೂ ಕೂಡ ನಮ್ಮ ದೇಶದ ಹಿತಾಸಕ್ತಿಯನ್ನು ಕಾಪಾಡುವ ವಿಷಯ ಬಂದಾಗ ಎಲ್ಲ ಪಕ್ಷಗಳು ಒಂದಾಗಿ ನಾವು ಹೋರಾಟ ಮಾಡ್ತೀವಿ. ಈಗ ನಾವು ಹೋದ ಬಾರಿ ಎಲ್ಲ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿದಾಗ ನಮಗೆ 400 ಸೀಟ್ ಇತ್ತಾ? ಚೈನಾ ಜೊತೆ ಯುದ್ಧ ಮಾಡಿದಾಗ ನಮಗೆ 400 ಸೀಟ್ ಇತ್ತಾ? ನೇಪಾಳಿಗೆ ನಾವು ಸಹಕಾರ ಮಾಡಿದಾಗ, ಬಾಂಗ್ಲಾದೇಶ ವಿಭಜನೆ ಮಾಡಿದಾಗ ನಮಗೆ 400 ಸೀಟ್ ಇತ್ತಾ? ಏನು ಮಾತಾಡ್ತಾರ್ರಿ ಇವರು? ಚುನಾವಣೆ ಬಂದಾಗೆಲ್ಲ ಇವ್ರದ್ದು ಇದೇ ಪಾಕಿಸ್ತಾನ ಮುಸ್ಲಿಮು ಸಮಾಜದಲ್ಲಿ ಬೀಜವನ್ನು ಬಿತ್ತೋದು ಇದೇ ಕೆಲಸ ಹೊರತು ಪ್ರೋಗ್ರೆಸಿವ್ ಆಗಿ ಏನೂ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ಅವರು ಉತ್ತರ ಕೊಡಬೇಕಾಗ್ತದೆ. 10 ವರ್ಷ ಏನು ಮಾಡಿದ್ರಿ? ಏನು ಕಡಲೆಕಾಯಿ ಸಿಪ್ಪೆ ಸುಲಿತಾ ಇದ್ರಾ ಇಷ್ಟು ದಿನ ಡೆಲ್ಲಿನಲ್ಲಿ ಕೂತ್ಕೊಂಡು? ಸಡನ್ನಾಗಿ ಏನಕ್ಕೆ ನೆನ್ಪು ಬಂತು? 400 ಸೀಟ್ ಏನಕ್ಕೆ ಬೇಕು? ಈಗಲೂ ಮಾಡಿ, ಯಾರು ಬೇಡ ಅಂದಿದ್ದಾರೆ? Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.